ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗಿನ ಪ್ರಪಂಚ ನಿಂತಿರದೆ ಬ್ಯೂಟಿ ಮೇಲೆ. ಸುಂದರವಾಗಿರೋರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಅವಕಾಶಗಳು ಕೈ ಬೀಸಿ ಕರೆಯುತ್ತವೆ. ಹೀಗಾಗಿ ಈ ಕಾಲದಲ್ಲಿ ಎಲ್ಲರೂ ಸುಂದರವಾಗಿರಬೇಕು ಅಂತ ಬಯಸ್ತಾರೆ. ಹೆಣ್ಮಕ್ಳಂತೂ ತಮ್ಮ ತ್ವಚೆ ಮತ್ತು ಆಕರ್ಷಕ ಮೈಕಟ್ಟಿನ ಬಗ್ಗೆ ಜಾಗೃತಿ ವಹಿಸ್ತಾನೆ ಇರ್ತಾರೆ. ಐಶ್ವರ್ಯ ರೈ ಕಣ್ಣು, ಕರೀನಾ ಮೂಗು, ದೀಪಿಕಾ ಪಡುಕೋಣೆ ನಿಲುವು ನಮ್ಗಿರಬಾರ್ದ ಅಂತ ಕನಸು ಕಾಣ್ತಾರೆ. ಒಂದ್ ವೇಳೆ ತಮ್ಮ ಮುಖಚರ್ಯೆ ಆಕರ್ಷಕವಾಗಿಲ್ಲ ಅಂದ್ರೆ ಈಗಿನ ಯುವ ಪೀಳಿಗೆ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡ್ಬಿಡುತ್ತೆ. ಅದರಲ್ಲೂ ಮೂಗಿನ ಶೇಪ್ ಸರಿ ಇಲ್ಲದೆ ಹೋದ್ರೆ, ಅಂದ್ರೆ ಮೂಗತಿ ದಪ್ಪವಾಗಿದ್ರೆ, ಸೊಟ್ಟ ಶೇಪ್ ನಲ್ಲಿದ್ರೆ, ಅತಿ ಉದ್ದವಾಗಿದ್ರೆ, ಮೊಂಡಾಗಿದ್ರೆ, ಮೂಗಿನ ಹೊಳ್ಳ ದೊಡ್ಡದಾಗಿದ್ರೆ ಕೀಳರಿಮೆ ಅಂತ ನೊಂದುಕೊಳ್ತಾರೆ. ಆದ್ರೆ ಇಂಥ ಸಮಸ್ಯೆಗೆ ನೀವು ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಕಾಸ್ಮೆಟಿಕ್ ಸರ್ಜರಿಯನ್ನ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಮೂಗು ಎಂಥ ಕೆಟ್ಟ ಶೇಪ್ ನಲ್ಲಿದ್ರೂ ಸಂಪಿಗೆ ಅಂತ ಆಗುತ್ತೆ. ಇನ್ನು ಮುಖದ ಚರ್ಮ ಜೋತ್ ಬಿದ್ದಿದ್ರೆ, ಮುಖದಲ್ಲಿ ವಿಪರೀತ ನೆರಿಗೆಗಳು ಮೂಡಿದ್ರೆ ಫೇಸ್ ಲಿಫ್ಟ್ ಸರ್ಜರಿ ನಿಮಗೆ ಪರಿಹಾರವಾಗಿ ನಿಲ್ಲುತ್ತೆ. ಬನ್ನಿ ಹಾಗಾದ್ರೆ ಈ ಎಲ್ಲಾ ಅತ್ಯಾಧುನಿಕ ಚಿಕಿತ್ಸೆಗಳ ಬಗ್ಗೆ ಒಂದು ವರದಿಯನ್ನ ನೋಡೋಣ. ಈಗಿನ ಜನರೇಷನ್ನೇ ಹಾಗೆ. ಡಿಫರೆಂಟ್ ಗೆಟಪ್, ಸ್ಟೈಲಿಶ್ ಲುಕ್, ಆಕರ್ಷಕ ಫೀಚರ್ಸ್ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಮುಖದಲ್ಲಿ ಯಾವುದೇ ಭಾಗ ಸ್ವಲ್ಪ ಏರುಪೇರಾಗಿದ್ರೂ ಈಗಿನ ಯುವ ಪೀಳಿಗೆ ಅದನ್ನ ಸಹಿಸೋದೇ ಇಲ್ಲ. ಸೊಟ್ಟ ಮೂಗು, ದಪ್ಪ ಮೂಗು, ಮೂಗಿನ ಹೊಳ್ಳ ದೊಡ್ಡದಾಗಿದ್ದರೆ, ಚರ್ಮ ಜೋತು ಬಿದ್ದಿದ್ದರೆ, ಹೀಗೆ ಏನೇ ಕುಂದುಕೊರತೆಗಳಿದ್ದರೂ ಅದನ್ನ ಸರಿ ಮಾಡ್ಕೊಂಡ್ಬಿಡ್ತಾರೆ. ಹೇಗೆ ಅಂತೀರಾ? ಇಲ್ಲಿ ನೋಡಿ, ಇದು ವೈದ್ಯಕೀಯ ಲೋಕದ ಅತ್ಯಾಧುನಿಕ ಚಿಕಿತ್ಸೆಗಳಲ್ಲಿ ಒಂದಾದ ಕಾಸ್ಮೆಟಿಕ್ ಸರ್ಜರಿ. ನಿಮ್ಮ ಮೂಗು ಸಂಪಿಗೆ ಆಕಾರದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ರಿನೋಪ್ಲಾಸ್ಟಿ ಸರ್ಜರಿಯ ಮುಖಾಂತರ ಎಂತಹ ಕೆಟ್ಟ ಶೇಪ್ನಲ್ಲಿರೋ ಮೂಗನ್ನು ಸರಿಯಾದ ಶೇಪ್ಗೆ ತರಬಹುದು. ಬರ್ತಿಂದ ನನ್ನದು ನೋಸ್ ಸ್ವಲ್ಪ ಡಿಪ್ರೆಸ್ ಆಗಿದೆ, ನೋಸ್ಟ್ರಿಲ್ಸ್ ವೈಡ್ ಆಗಿದೆ. ಅದಕ್ಕೆ ಡಾಕ್ಟರ್ ಹತ್ರ ಬಂದು ತೋರಿಸ್ತೀನಿ. ಅದಕ್ಕೆ ಸರ್ಜರಿ ಮಾಡ್ತೀನಿ ಅಂತ ಅವರು ಕೇಳಿದ್ದಾರೆ. ಡಿಪ್ರೆಷನ್ಗೆ ಸಿಲಿಕಾನ್ ಟ್ಯೂಬ್ ಹಾಕ್ಬಿಟ್ಟು ಕರೆಕ್ಟ್ ಮಾಡ್ತೀನಿ ಅಂತ ಕೇಳಿದ್ದು. ನೋಸ್ಟ್ರಿಲ್ಸ್ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಸರ್ಜರಿ ಮಾಡಿಸ್ಕೊಂಡಕ್ಕೆ ಬಂದಿದ್ದೀನಿ. ಈ ರಿನೋಪ್ಲಾಸ್ಟಿ ಸರ್ಜರಿ ಮೂಗಿನ ಆಕಾರ ಸರಿಪಡಿಸಲಿಕ್ಕಷ್ಟೇ ಅಲ್ಲದೆ ಉಸಿರಾಟ ತೊಂದರೆ ಇರುವವರಿಗೂ ತುಂಬಾನೇ ಹೆಲ್ಪ್ಫುಲ್. ಮೂಗಿನ ಮೂಳೆ ಅತಿ ಮೆದುವಾಗಿರೋದ್ರಿಂದ ಅದಕ್ಕೆ ಹೊಂದುವಂತೆ ಇಂಪ್ಲಾಂಟ್ ಹಾಕಿ ಸರ್ಜರಿ ಮಾಡಲಾಗುತ್ತೆ. ಕಾರ್ಟಿಲೇಜ್ ಅಂತ ಕರೆಯೋ ಮೂಳೆಗೆ ಸಿಲಿಕಾನ್ ಇಂಪ್ಲಾಂಟ್ ಹಾಕಲಾಗುತ್ತೆ. ಅಲ್ಲದೆ ಮೂಗಿನ ಹೊಳ್ಳೆ ದಪ್ಪಗಿದ್ದು ನೋಡಲು ಅಸಹ್ಯವೆನಿಸಿದ್ರೂ ಡೋಂಟ್ ವರಿ, ಇದಕ್ಕೂ ಇಲ್ಲಿ ಪರಿಹಾರವಿದೆ. ದಪ್ಪಗಿರೋ ಮೂಗಿನ ಹೊಳ್ಳೆಯ ಭಾಗವನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾರ್ಕ್ ಮಾಡಿ ಸರ್ಜರಿ ಮಾಡಲಾಗುತ್ತೆ. ರೈನೋಪ್ಲಾಸ್ಟಿ ಬಂದು ನಾವು ಡೇ ಕೇರ್ ಸರ್ಜರಿ ಆಗಿ ಮಾಡ್ತೀವಿ. ಅಂದ್ರೆ ಬೆಳಿಗ್ಗೆ ಬಂದು ಸಾಯಂಕಾಲ ಪೇಷಂಟ್ ಹೋಗ್ಬೋದು. ಇದು ರೈನೋಪ್ಲಾಸ್ಟಿ ಅನ್ನೋದು ನಾವು ಬೋತ್ ಓಪನ್ ಅಂಡ್ ಕ್ಲೋಸ್ ಮೆಥಡ್ಸ್ ಅಂತ ಎರಡು ಮೆಥಡ್ ಇದೆ. ಎರಡರಲ್ಲೂ ಮಾಡ್ತೀವಿ. ಓಪನ್ ಮೆಥಡ್ ಅಂದ್ರೆ ನಾವು ಮೂಗಿನ ಸಣ್ಣ ಇನ್ಸಿಷನ್ ಕೊಟ್ಟು ಮೂಗಿನ ತುದಿಯಲ್ಲಿ ನಾವು ಮೂಗ್ನ ಎಲಿವೇಟ್ ಮಾಡ್ಬಿಟ್ಟು ಒಳಗಡೆ ಮೂಗ್ನಲ್ಲಿ ಯಾವ್ಯಾವ ಸ್ಟ್ರಕ್ಚರ್ಸ್ ಅಂದ್ರೆ ಈಗ ಕಾರ್ಟ್ಲೇಜ್ ಕರೆಕ್ಷನ್ ಮಾಡ್ಬೋದು, ಅಥವಾ ಬೋನಿ ಕರೆಕ್ಷನ್ ಅಂದ್ರೆ ಇದು ಮೂಗ್ ಅಗಲ ಇರೋರಿಗೆ ಅವ್ರಿಗೆ ನಾವು ಆಸ್ಟಿಯೋಟಮಿ ಅಂತ ಮಾಡ್ಬಿಟ್ಟು ಮೂಗಿನ ಸೈಜ್ ಅನ್ನು ಕಡಿಮೆ ಮಾಡಿ ಮಾಡ್ತೇವೆ. ಇನ್ನು ಮುಖ ಜೋತು ಬಿದ್ದಿದ್ದರೆ ಅಥವಾ ವಿಪರೀತ ಮುಖದಲ್ಲಿ ನೆರಿಗೆಗಳು ಮೂಡಿದ್ರೆ ಫೇಸ್ ಲಿಫ್ಟ್ ಸರ್ಜರಿ ಬೆಸ್ಟ್ ಚಾಯ್ಸ್. ಈ ಚಿಕಿತ್ಸೆಯ ಮೂಲಕ ಮುಖಕ್ಕೆ ಯಂಗ್ ಲುಕ್ ಸಿಗುತ್ತೆ. ಆಕರ್ಷಕವಾಗಿ ಕಾಣಲಿಕ್ಕೆ, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಈ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ. ಸುಂದರವಾಗಿ ಕಾಣ್ತಿಲ್ಲ ಅಂತ ಕೊರಗುವವರು ನಮ್ಮ ಮುಖಚರ್ಯೆ ಆಕರ್ಷಕವಾಗಿಲ್ವಲ್ಲಪ್ಪ ಅಂತ ಕೀಳರಿಮೆಯಿಂದ ಕುಗ್ಗೋ ಯುವಕ ಯುವತಿಯರೇ ಇನ್ನೂ ಚಿಂತೆ ಬೇಡ. ಕಾಸ್ಮೆಟಿಕ್ ಸರ್ಜರಿಯ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಿ ನೀವು ಸರ್ಜರಿಯ ಮೊರೆ ಹೋದ್ರೆ ಆಕರ್ಷಕ ಮುಖಚರ್ಯೆ ಹೊಂದುವುದರಲ್ಲಿ ಅನುಮಾನವೇ ಇಲ್ಲ. ಅರ್ಪಿತಾ, ಟಿವಿ9 ಬೆಂಗಳೂರು. ಬನ್ನಿ, ಯಾವ್ಯಾವ ಸಮಸ್ಯೆಗಳಿಗೆ ಕಾಸ್ಮೆಟಿಕ್ ಸರ್ಜರಿ ನೆರವಾಗುತ್ತೆ ಅನ್ನೋ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಖ್ಯಾತ ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಚೇತನ್ ಸತೀಶ್ ಅವರೊಂದಿಗೆ. ಡಾಕ್ಟರ್ ಚೇತನ್ ಸತೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಮುಖದಲ್ಲಿ ಮೂಗು ಅನ್ನೋದು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಅಂಗ ಅಂತಾನೆ ಹೇಳ್ಬೋದು. ಅದು ನೀಳವಾಗಿರಬೇಕು, ಒಂದು ಒಳ್ಳೆ ಸೈಜು, ಒಳ್ಳೆ ಆಕಾರದಲ್ಲಿದ್ರೆ ಮಾತ್ರ ಫೇಸ್ಗೊಂದು ಅಟ್ರಾಕ್ಷನ್. ಸೊ ಇಂಥ ಮೂಗ್ನಲ್ಲಿ ಏನೇನು ವೆರೈಟೀಸ್ ನೀವು ನೋಡ್ತೀರಾ? ಎಂತೆಂಥವ್ರಿಗೆ ಸರ್ಜರಿ ಬೇಕಾಗುತ್ತೆ ಅಂತ ಹೇಳ್ತೀರಾ?
ಈಗ ಮೂಗು ಕೆಲವರಿಗೆ ದಪ್ಪ ಅನ್ಸ್ಬೋದು, ಅದು ದಪ್ಪ ಇರೋರಿಗೆ ಸಣ್ಣ ಮಾಡ್ತೀವಿ. ಕೆಲವರಿಗೆ ಚಪ್ಪಟ ಮೂಗು ಅಂದ್ರೆ ಸ್ಯಾಡಲ್ ನೋಸ್ ಅಂತ ಹೇಳ್ತೀವಿ, ಅವ್ರಿಗೆ ನಾವು ಫಿಲ್ ಮಾಡ್ಬಿಟ್ಟು ಕೊಡ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ಮೂಗು ಕ್ರುಕಡ್ ಆಗಿರ್ಬೋದು, ಅಂದ್ರೆ ಸೊಟ್ಟ ಮೂಗಿರ್ಬೋದು, ಅವ್ರಿಗೆ ಕೂಡ ನಾವು ಸರ್ಜರಿ ಮಾಡ್ತೇವೆ. ಮತ್ತೆ ಕೆಲವರಿಗೆ ಈ ದಪ್ಪ ಮೂಗಿರೋರಿಗೆ ಏಲರ್ ಬೇಸ್ ರಿಡಕ್ಷನ್ ಮಾಡ್ಬಿಟ್ಟು ಸರಿ ಮಾಡ್ತೇವೆ. ಮತ್ತೆ ಇದು ಕೆಲವರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಉಸಿರಾಟದ ತೊಂದರೆ ಇರೋರು ಸೊಟ್ಟ ಮೂಗು ಎರಡು ಜೊತೆಗಿರುತ್ತೆ, ಅವ್ರಿಗೆ ನಾವು ಸೆಪ್ಟೋ ರೈನೋಪ್ಲಾಸ್ಟಿ ಸರ್ಜರಿ ಮಾಡಿ ಸರಿ ಮಾಡ್ತೇವೆ. ಓಕೆ, ಇವಾಗ ದಪ್ಪ ಮೂಗಾಗಿರ್ಬೋದು, ತುಂಬಾ ಸಣ್ಣ ಮೂಗಾಗಿರ್ಬೋದು, ಅದನ್ನ ಉದ್ದ ಮಾಡ್ಬೋದು ಅಂತ ಹೇಳ್ತೀರಾ. ಜೊತೆಗೆ ಮೂಗಿನ ಹೊಳ್ಳೆ ದೊಡ್ಡದಾಗಿದ್ರು ಕೂಡ ಅದನ್ನ ಸರಿಪಡಿಸುವಂತ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ. ಅದ್ಯಾವ ಚಿಕಿತ್ಸೆ ಅಂತ ಹೇಳ್ತೀರಾ ಡಾಕ್ಟರ್? ಈಗ ಅದು ಮೂಗಿನ ನಾಸ್ಟ್ರಲ್ಸ್ ಯಾವ್ದು ದಪ್ಪ ಇರುತ್ತೆ ಅದಕ್ಕೆ ನಾವು ಅದನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ, ಎಲ್ಆರ್ ಬೇಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಅದು ಮೂಗಿನ ಸೈಡ್ ನಲ್ಲಿ ಒಂದು ಇನ್ಸಿಷನ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಯಾವ್ದು ಸ್ಕಿನ್ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ಕ್ಲೋಸ್ ಮಾಡ್ತೇವೆ. ಅದನ್ನು ಎಲ್ಆರ್ ಬೇಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಸುಮಾರು ಇವಾಗ ಎಂಥ ಏಜ್ನವ್ರು ಈ ತರ ಸರ್ಜರಿಗೆ ಒಳಗಾಗ್ತಾ ಇರ್ತಾರೆ ಅಂತ ಹೇಳ್ತೀರಾ? ಯೂಶಲಿ ಇದು ರೈನೋಪ್ಲಾಸ್ಟಿ 18 ವಯಸ್ಸು ಮೇಲೆ ಮಾಡ್ತೀವಿ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಮಾಡಿದ್ರೆ ಅದು ಮುಖದ ಬೆಳವಣಿಗೆಗೆ ಎಫೆಕ್ಟ್ ಆಗುತ್ತೆ. ಅದರಿಂದ 18 ವಯಸ್ಸು ಮೇಲೆ ನಾವು ರೈನೋಪ್ಲಾಸ್ಟಿ ಪ್ರೊಸೀಜರ್ ಅನ್ನು ಮಾಡ್ತೇವೆ. ಓಕೆ, ಇವಾಗ ರೈನೋಪ್ಲಾಸ್ಟಿ ಸರ್ಜರಿ ಬಗ್ಗೆ ಹೇಳಿದ್ರಲ್ಲ ನೀವು, ಸೊ ಈ ರೈನೋಪ್ಲಾಸ್ಟಿ ಅಂದ್ರೆ ಏನು ಅಂತ ಹೇಳ್ತೀರಾ? ಇದು ಮೂಗಿನ ಆಕಾರವನ್ನು ಬದಲಾಯಿಸಿ ಅದನ್ನು ಸರಿಪಡಿಸುವ ಸರ್ಜರಿ ಇದು. ಇದರಲ್ಲಿ ಎಷ್ಟೊಂದು ಜನ ಮಾನಸಿಕವಾಗಿ ತಮ್ಮ ಮೂಗು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಈಗ ಈ ಪೇಷಂಟ್ ಅಲ್ಲಿ ಇದು ಹಂಪ್ ಡಿಫಾರ್ಮಿಟಿ ಅಂದ್ರೆ ಹಂಪ್ ಅಂದ್ರೆ ಗಿಣಿ ಮೂಗ್ ತರ ಇತ್ತು, ಅದನ್ನು ನಾವು ರೆಡ್ಯೂಸ್ ಮಾಡ್ಬಿಟ್ಟು ರ್ಯಾಸ್ಪ್ ಮಾಡ್ಬಿಟ್ಟು ಸರಿ ಮಾಡಿದ್ವಿ. ಇವರಿಗೆ ಇದು ಕ್ರುಕಡ್ ನೋಸ್ ಇತ್ತು, ಸಿ ಡಿಫಾರ್ಮಿಟಿ ಇತ್ತು, ಅವ್ರಿಗೆ ಆಸ್ಟ್ರೋಟಮಿ ಮಾಡಿ ಸರಿ ಮಾಡಿಸಿದ್ದೇವೆ, ಕಾರ್ಟಿಲೇಜ್ ಗ್ರಾಫ್ಟ್ ಹಾಕ್ಬಿಟ್ಟು ಸರಿ ಮಾಡಿಸಿದ್ದೇವೆ. ಇನ್ನು ಕೆಲವರಿಗೆ ಈ ಬೇಸ್ ದಪ್ಪ ಇರುತ್ತೆ ಮೂಗು, ಈ ಮೂಗಿನ ಇದು ಎರಡು ಕಣ್ಣಿನ ಅಂತರ ಮೂಗಿನ ಗಾತ್ರದಷ್ಟಿರಬೇಕು. ಕೆಲವರಿಗೆ ದಪ್ಪ ಇರುತ್ತೆ, ಇನ್ನೂ ಜಾಸ್ತಿ ಇರುತ್ತೆ, ಅವ್ರಿಗೆ ಅದನ್ನ ರೆಡ್ಯೂಸ್ ಮಾಡ್ಬಿಟ್ಟು ಎಲ್ಆರ್ ಬೇಸ್ ರಿಡಕ್ಷನ್ ಮಾಡ್ತೇವೆ. ಮತ್ತೆ ಟಿಪ್ ದಪ್ಪ ಇರುತ್ತೆ ಅಂತವ್ರಿಗೆ ನಾವು ಅದು ಓಪನ್ ರೈನೋಪ್ಲಾಸ್ಟಿ ಮಾಡಿ ಅದು ರೆಡ್ಯೂಸ್ ಮಾಡ್ಬಿಟ್ಟು ಸರಿ ಮಾಡ್ತೇವೆ ನಾವು. ಕೆಲವರಿಗೆ ಆಗ್ಮೆಂಟೇಷನ್ ಬೇಕಾಗುತ್ತೆ, ಇವರಿಗೆ ಆಗ್ಮೆಂಟೇಷನ್ ಬೇಕಾಗಿತ್ತು. ಇದು ಆಗ್ಮೆಂಟೇಷನ್ ಇದರ್ ನಮ್ಮ ಓನ್ ನಮ್ಮ ಬಾಡಿನ ಭಾಗದಿಂದ ಮಾಡಬಹುದು, ಎಕ್ಸಾಂಪಲ್ ಕಾರ್ಟಿಲೇಜ್ ಅಥವಾ ಇಲಿಯಾಕ್ ಬೋನ್ ಗ್ರಾಫ್ಟ್ ಅಂತ ಸೊಂಟದ ಮೂಳೆಯಿಂದ ಮಾಡಬಹುದು. ಕೆಲವರಿಗೆ ಅದು ಇಷ್ಟ ಆಗಲ್ಲ, ಅವ್ರಿಗೆ ನಾವು ಸಿಲಿಕಾನ್ ಇಂಪ್ಲಾಂಟ್ ಅಥವಾ ಮೆಡ್ಪೋರ್ ಇಂಪ್ಲಾಂಟ್ ಹಾಕ್ಬಿಟ್ಟು ಸರಿ ಮಾಡಿಸ್ತೇವೆ. ಓಕೆ, ಒಟ್ಟು ಏನಂತಂದ್ರೆ ರೈನೋಪ್ಲಾಸ್ಟಿ ಚಿಕಿತ್ಸೆ ಏನಂದ್ರೆ ಮೂಗ್ ಯಾವುದೇ ಶೇಪ್ ಅಲ್ಲಿ ಇದ್ರೂ ಕೂಡ ಅದು ಕೆಟ್ಟದಾಗಿದ್ರೆ ತುಂಬಾ ಅಸಹ್ಯವಾಗಿದ್ರೆ ಅದನ್ನ ಒಳ್ಳೆ ಶೇಪ್ಗೆ ತರುವಂತ ಒಂದು ಚಿಕಿತ್ಸೆ ಅಂತ ಹೇಳ್ತೀರಾ. ಸೊ ಇದೇನು ದುಬಾರಿನಾ? ಯಾಕೆಂತಂದ್ರೆ ಇವಾಗ ಈ ಸರ್ಜರೀಸ್ ಎಲ್ಲ ನಾನು ಅದರಲ್ಲೂ ಕೂಡ ಕಾಸ್ಮೆಟಿಕ್ ಸರ್ಜರೀಸ್ ಎಲ್ಲ ತುಂಬಾ ಶ್ರೀಮಂತರಿಗೆ, ತುಂಬಾ ಏನಂತಂದ್ರೆ ಸೆಲೆಬ್ರಿಟೀಸ್ ಮಾತ್ರ ಅಂತ ಜನ ಅನ್ಕೊಂಡಿರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದು ಮುಂಚೆ ತುಂಬಾ ಜನ ಈ ಮಾಡೆಲ್ಸ್, ಫಿಲ್ಮ್ ಆಕ್ಟರ್ಸ್ ಮಾತ್ರ ಮಾಡಿಸ್ಕೊತಾ ಇದ್ರು. ಕಾಮನ್ ಪೀಪಲ್ ಏನ್ ಅನ್ಕೋತಾ ಇದ್ರು, ಇದು ನಮ್ಗೆ ಆಗ್ಬೇಕು, ನಮ್ಮ ಮೂಗ್ ಹಂಗೆ ಇದೆ, ನಾವು ಹುಡ್ದಾಗ್ಲಿಂದ ಬಂದಿರೋದು, ಹಾಗೆ ಇರ್ಲಿ ಅಂತ. ಆದ್ರೆ ಈಗಿನ ಕಾಲ ಜನ ಎಲ್ಲರೂ ತಮ್ಮ ಮೂಗು ಚೆನ್ನಾಗಿ ಕಾಣಬೇಕು ಅಂತ ಇದಿರುತ್ತೆ. ಮತ್ತೆ ಅದು ಅಷ್ಟು ಕಾಸ್ಟ್ಲಿ ಸರ್ಜರಿ ಏನಲ್ಲ, ಎಲ್ಲರಿಗೂ ರೀಚ್ ಆಗುವಂತ ಸರ್ಜರಿ ಇದು, ಅಷ್ಟು ಎಕ್ಸ್ಪೆನ್ಸಿವ್ ಕೂಡ ಇಲ್ಲ, ಎಲ್ಲರೂ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಒಟ್ಟು ಏನಂತಂದ್ರೆ ಎಲ್ಲ ಶ್ರೀಸಾಮಾನ್ಯರಿಗೆ ನಿಲ್ಕುವಂತ ಒಂದು ಸರ್ಜರಿ ಅಂತ ಹೇಳ್ತೀರಾ. ಮೂಗ್ ಶೇಪ್ ಸರಿ ಇಲ್ಲ ಅನ್ನೋರು, ಕಂಗೆಟ್ಟಿದ್ರೆ, ಅದರಿಂದ ಏನಂತಂದ್ರೆ ಕೀಳರಿಮೆಯಿಂದ ಬಳಲ್ತಾ ಇದ್ರೆ ಅಂತವ್ರಿಗೆ ಈ ರೈನೋಪ್ಲಾಸ್ಟಿ ಅನ್ನೋಂಥ ಚಿಕಿತ್ಸೆ ಹೆಲ್ಪ್ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತೀರಾ. ತಮ್ಮ ಜೊತೆ ಮತ್ತಷ್ಟು ಚರ್ಚೆಯನ್ನ ನಾನು ಮುಂದುವರಿಸ್ತೀನಿ. ಬನ್ನಿ ಈಗ ಒಂದು ಟಿಪ್ ಅನ್ನ ನೋಡೋಣ. ಮಧ್ಯಾಹ್ನ ಸೂರ್ಯನ ಕಿರಣಗಳು ತೀಕ್ಷ್ಣವಾಗಿರುತ್ತೆ, ಇದು ಮುಖದ ಮೇಲೆ ಮೂಡೋ ನೆರಿಗೆ ಸಮಸ್ಯೆಗೆ ಕಾರಣ. ಹೀಗಾಗಿ ಪ್ರತಿನಿತ್ಯ ಸನ್ಸ್ಕ್ರೀನ್ ಲೋಷನ್ ನ ಬಳಕೆ ಮಾಡೋದು ಅತ್ಯವಶ್ಯಕ. ಈಗ ಚಿಕ್ಕ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕಾಸ್ಮೆಟಿಕ್ಸ್ ಸರ್ಜನ್ ಡಾಕ್ಟರ್ ಚೇತನ್ ಸತೀಶ್. ಡಾಕ್ಟರ್, ರೈನೋಪ್ಲಾಸ್ಟಿ ಸರ್ಜರಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ಸೊ ಈ ಸರ್ಜರಿ ಬಗ್ಗೆ ಇನ್ನಷ್ಟು ಹೇಳ್ತೀರಾ ಅಂತ? ಇದು ನಾವು ಎರಡು ಮೆಥಡ್ ಇರುತ್ತೆ, ಓಪನ್ ಮೆಥಡ್ ಮತ್ತೆ ಕ್ಲೋಸ್ ಮೆಥಡ್ ಅಂತ ಹೇಳ್ತೀವಿ. ಈ ಕ್ಲೋಸ್ ಮೆಥಡ್ ಅಲ್ಲಿ ನಾವು ಇನ್ಸಿಷನ್ ಒಳಗಡೆ ಇರುತ್ತೆ, ಮೂಗಿನ ಒಳಗಡೆ ಇರುತ್ತೆ. ಇದು ಮೈನರ್ ಡಿಫಾರ್ಮಿಟೀಸ್ಗೆ ನಾವು ಮಾಡ್ತೇವೆ. ಜಾಸ್ತಿ ಡಿಫಾರ್ಮಿಟೀಸ್ ಇದ್ರೆ, ಜಾಸ್ತಿ ಕರೆಕ್ಷನ್ ಮಾಡಬೇಕು ಅಂದ್ರೆ ನಾವು ಓಪನ್ ಮೆಥಡ್ ಯೂಸ್ ಮಾಡ್ತೀವಿ. ಮೂಗಿನ ಕೆಳಭಾಗದಲ್ಲಿ ಒಂದು ಸಣ್ಣ ಇನ್ಸಿಷನ್ ಹಾಕ್ಬಿಟ್ಟು ನಾವು ಮೂಗಿನ ಚರ್ಮವನ್ನು ಎತ್ತಿ ಯಾವ್ದಾವ್ದು ಮಾಡಿಫಿಕೇಶನ್ ಮಾಡಬೇಕೋ ಈ ಕಾರ್ಟಿಲೇಜ್ ನಲ್ಲೋ ಅಥವಾ ಬೋನ್ ನಲ್ಲೋ ಮಾಡ್ಬಿಟ್ಟು ನಾವು ಮತ್ತೆ ಆ ಚರ್ಮವನ್ನು ರೀಡ್ರೇಪ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಇದನ್ನು ಓಪನ್
ರೈನೋಪ್ಲಾಸ್ಟಿ ಅಂತ ಹೇಳ್ತೇವೆ. ಹೊರ ನೋಟದಲ್ಲಿ ಮುಂದ್ಗಡೆಯಿಂದ ಇನ್ಸಿಷನ್ ಕಾಣಿಸ್ಕೊಳ್ಳೋದಿಲ್ಲ ಮಾರ್ಕ್, ಬಟ್ ಮುಖ ಮೇಲ್ ಮಾಡಿದಾಗ ಮಾತ್ರ ಒಂದು ಸಣ್ಣ ಮಾರ್ಕ್ ತರ ಉಳಿಯುತ್ತೆ. ಅದ್ ಬಿಟ್ರೆ ಇನ್ನೇನು ಮಾರ್ಕ್ ಗೊತ್ತಾಗಲ್ಲ. ಮತ್ತೆ ಇದು ಏಲಾರ್ ಬೇಸ್ ರಿಡಕ್ಷನ್ ಅಂತ ಯಾವ್ದು ಹೇಳ್ತೀವಿ, ಮೂಗು ತುಂಬಾ ದಪ್ಪ ಇದ್ರೆ ಅವಾಗ ಏಲಾರ್ ಬೇಸ್ ರಿಡಕ್ಷನ್ ಮಾಡ್ಬೇಕಾಗ್ಬೋದು. ಅವಾಗ ಅದು ಇನ್ಸಿಷನ್ ಒಂದ್ ಸ್ವಲ್ಪ ಮೂಗಿನ ಕೊನೆ ಭಾಗದಲ್ಲಿ ಎಜ್ಜಲ್ಲಿ ಒಂದು ಸಣ್ಣ ಇನ್ಸಿಷನ್ ಬರುತ್ತೆ. ಅದ್ ಬಿಟ್ರೆ ಏನು ಮಾರ್ಕ್ ಗೊತ್ತಾಗಲ್ಲ. ಮತ್ತೆ ಇದು ಆಗ್ಮೆಂಟೇಷನ್ ರೈನೋಪ್ಲಾಸ್ಟಿ ಅಂತ ಯಾವ್ದು ಹೇಳ್ತೀವಿ, ಅದು ಕೆಲವರಿಗೆ ಚಪಟ ಮೂಗಿರುತ್ತೆ, ಅಂದ್ರೆ ಒಂಥರ ಹಳ್ಳದ ತರ ಇರುತ್ತೆ, ಅವ್ರಿಗೆ ನಾವು ಅದು ಆಗ್ಮೆಂಟ್ ಮಾಡಬೇಕಾಗುತ್ತೆ. ಆಗ್ಮೆಂಟೇಷನ್ ಯೂಶಲಿ ನಾನು ಹೇಳ್ದಂಗೆ ಪೇಷಂಟ್ ಓನ್ ಸೆಪ್ಟಲ್ ಗ್ರಾಫ್ಟ್, ಅಂದ್ರೆ ಮೂಗಿನ ಸೆಪ್ಟಮ್ ಯಾವ್ದಿರುತ್ತೆ ಅದರಿಂದ ಗ್ರಾಫ್ಟ್ ತಗೊಂಡ್ ಮಾಡ್ತೀವಿ. ಇಲ್ಲಾಂದ್ರೆ ಕಿವಿಯ ಕಾಂಕಲ್ ಕಾರ್ಟ್ಲೇಜ್ ಅಂತ ಹೇಳ್ತೀವಿ, ಅಲ್ಲಿಂದ ತಗೋತೀವಿ. ಇಲ್ಲಾಂದ್ರೆ ಸೊಂಟದ ಇಲಿಯಾ ಕ್ರೆಸ್ಟ್ ಬೋನ್ ಗ್ರಾಫ್ಟ್ ಇಂದ ತಗೋತೀವಿ. ಕೆಲವರಿಗೆ ಅದು ಇಷ್ಟ ಆಗಲ್ಲ, ಅವ್ರದೇ ಒಂದು ಭಾಗದಿಂದ ಬೇಡ, ಬೇರೆ ಕಡೆಯಿಂದ ಸರ್ಜರಿ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಸಿಲಿಕಾನ್ ಇಂಪ್ಲಾಂಟ್ ಮತ್ತೆ ಮೆಟ್ಪೋರ್ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ. ಇನ್ ಕೆಲವರಿಗೆ ಈ ಗಿಣಿ ಮೂಗು ಇರುತ್ತಲ್ಲ, ಅವ್ರಿಗೆ ಈ ಹಂಪ್ ಇರುತ್ತೆ, ಒಂಥರ ಮೇಲೆ ಎತ್ ಕಾಣುತ್ತೆ, ಅದನ್ನು ನಾವು ರ್ಯಾಸ್ಪ್ ಮಾಡಬೇಕಾಗುತ್ತೆ. ರ್ಯಾಸ್ಪ್ ಮಾಡ್ಬಿಟ್ಟು ನಾವು ಮತ್ತೆ ಸ್ಟ್ರೈಟ್ ಆಗಿ ಮಾಡಂಗೆ ಮಾಡ್ತೇವೆ. ಓಕೆ, ಇದರಲ್ಲೇನು ಈ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಏನು ಕಾಂಪ್ಲಿಕೇಶನ್ಸ್ ಏನಾಗಲ್ವಾ ಡಾಕ್ಟರ್? ಈಗ ಸರ್ಜರಿ ಮಾಡೋ ನಂತರ ಕೆಲವರಲ್ಲಿ ಈ ಹೆಮೆಟೋಮಾ ಆಗ್ಬೋದು. ಹೆಮೆಟೋಮಾ ಅಂದ್ರೆ ರಕ್ತ ಹೆಪ್ಪುಗಟ್ಟು ಆಗೋದು. ಇದು ಜಾಸ್ತಿ ಈ BP ಇರೋರಂತವ್ರು ಮತ್ತೆ ಅಂತವ್ರಿಗೆ ಆಗುವಂಥದ್ದು. ಸೊ ನಾವೆಲ್ಲ BP ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟು ಆಮೇಲೆ ತಗೊಳ್ತೀವಿ. ಮತ್ತೆ ಹೆಪ್ಪುಗಟ್ಟಿದ್ರು ಅದು ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಬೈ ಇದು ಆಸ್ಪಿರೇಟ್ ಮಾಡಿಬಿಟ್ಟು ನಾವು ಅದನ್ನ ತಡೆಗಟ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ಸ್ಟಿಚ್ ಇನ್ಫೆಕ್ಷನ್ ಆಗ್ಬೋದು. ಅದು ಸ್ಟಿಚ್ ಇನ್ಫೆಕ್ಷನ್ ಮೈನರ್ ಕಾಂಪ್ಲಿಕೇಶನ್. ಯೂಶಲಿ ಈಗಿನ ಕಾಲದಲ್ಲಿ ಆಂಟಿಬಯೋಟಿಕ್ಸ್ ಯೂಸ್ ಮಾಡೋದ್ರಿಂದ ಅದು ಕಡಿಮೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸುಮಾರು ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ ಅಂತ ಹೇಳ್ತೀರಾ? ಇದು ಡೇ ಕೇರ್ ಸರ್ಜರಿ, ಅಂದ್ರೆ ಬೆಳಗ್ಗೆ ಬಂದ್ಬಿಟ್ಟು ಸಾಯಂಕಾಲ ಹೋಗುವಂತ ಸರ್ಜರಿ. ಇದು ಸೆಪ್ಟಮ್ ಅಲ್ಲಿ ಏನಾದ್ರು ಮಾಡಿದ್ರೆ, ನಾವು ಸೆಪ್ಟಲ್ ಮಾಡಿಫಿಕೇಶನ್ ಏನಾದ್ರು ಮಾಡಿದ್ರೆ, ಉಸಿರಾಟದ ತೊಂದರೆ ಇದ್ರೆ ಅವಾಗ ಸೆಪ್ಟೋಪ್ಲಾಸ್ಟಿ ಮಾಡಬೇಕಾಗುತ್ತಲ್ಲ, ಅದು ಅವಾಗ ಪ್ಯಾಕ್ ಇಟ್ಟಿರ್ತೀವಿ. ಆ ಪ್ಯಾಕ್ ನಿಂದ ನಾವು ಉಸಿರಾಟಕ್ಕೆ ಬಾಯಿಂದ ಉಸಿರಾಡಬೇಕಾಗುತ್ತೆ. 24 ರಿಂದ 40 ಗಂಟೆಯಲ್ಲಿ ಪ್ಯಾಕ್ ತೆಗೆದ್ಬಿಟ್ಟು ಕಳಿಸ್ತೀವಿ. ಮತ್ತೆ ಆಸ್ಟ್ರೋಟಮಿ ಮಾಡಿದ್ರೆ ಒಂದು ನೇಸಲ್ ಸ್ಪ್ರಿಂಟ್ ಅನ್ನೋದನ್ನ ಹಾಕಿರ್ತೀವಿ, ಅದು ಒಂದು 3 ವಾರ ಇಟ್ಕೋಬೇಕಾಗತ್ತೆ. ಸೊ ಇದೆಲ್ಲ ಮಾಡಿಲ್ಲದೆ ಇದ್ರೆ ಆಲ್ಮೋಸ್ಟ್ 1 ವೀಕ್ ಅಲ್ಲಿ ಚೆನ್ನಾಗಿರ್ತಾರೆ ಪೇಷಂಟ್ಸ್. ಬಟ್ ಪೂರ್ತಿ ಎಫೆಕ್ಟ್ಸ್ ರೈನೋಪ್ಲಾಸ್ಟಿ ಬರಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು 3 to 6 months ಆಗುತ್ತೆ. ಯಾಕಂದ್ರೆ ಸ್ವೆಲ್ಲಿಂಗ್ ಎಲ್ಲ ಇರುತ್ತೆ, ಅದೆಲ್ಲ ಸಬ್ಸೈಡ್ ಆಗಿ ಚೆನ್ನಾಗಿ ಆಕಾರ ಕಾಣಬೇಕಂದ್ರೆ ಒಂದು 3 ರಿಂದ 6 ತಿಂಗಳಾಗುತ್ತೆ. ಓಕೆ, ಇವಾಗ ಈ ಪೇಷಂಟ್ ಅಂದ್ರೆ ಸರ್ಜರಿಗೆ ಒಳಗಾದ ನಂತರ ಏನಾದ್ರು ಪ್ರಿಕಾಷನ್ಸ್ ಏನಾದ್ರು ತೆಗೆದುಕೊಳ್ಬೇಕಾಗತ್ತಾ ಏನಂತ? ಈಗ ಆಸ್ಟ್ರೋಟಮಿ ಮಾಡಿದ್ರೆ ಅದೊಂದು ನೇಸಲ್ ಸ್ಪ್ರಿಂಟ್ ಅಂತ ಒಂದು ಕೊಟ್ಟಿರ್ತೀವಿ. ಆ ನೇಸಲ್ ಸ್ಪ್ರಿಂಟ್ ಅನ್ನು ಅವರು 3 ವಾರ ಹಾಕೋಬೇಕಾಗುತ್ತೆ. ಮತ್ತೆ ಏಟ್ ಬಿದ್ರೆ ಅದು ಮೂವ್ ಆಗ್ಬಹುದು, ಇದು ಮೂಗಿನ ಮೂಳೆ, ಅದರಿಂದ ನಾವು ನೇಸಲ್ ಸ್ಪ್ರಿಂಟ್ ಅನ್ನು ಕೊಟ್ಟಿರ್ತೀವಿ. ಮತ್ತೆ ಇವರು ಆದಷ್ಟು ಎದ್ದು ಕೂತ್ಕೊಂಡ್ರೆ ಸ್ವೆಲ್ಲಿಂಗ್ ಬೇಗ ಕಡಿಮೆ ಆಗುತ್ತೆ. ಮತ್ತೆ ನಾವು ಆಂಟಿಬಯೋಟಿಕ್ಸ್ ಮತ್ತೆ ಪೇನ್ ಕಿಲ್ಲರ್ಸ್ ಕೊಟ್ಟಿರ್ತೀವಿ, ಒಂದು 5 ದಿನ ತಗೋಬೇಕಾಗುತ್ತೆ. ಓಕೆ, ಇವಾಗ ನೀವು ಮೊದಲು ಹೇಳ್ತಾ ಇದ್ರೆ 18 ವರ್ಷದ ನಂತರನೇ ಈ ಸರ್ಜರಿಗೆ ಒಳಗಾಗಬೇಕು ಅಂತ ಹೇಳ್ತಾ ಇದ್ರೆ, ಸಣ್ಣ ಏಜ್ ಅಲ್ಲಿ ಮಾಡಬಾರ್ದು ಅಂತ. ಇವಾಗ ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವಂತ ಪೇಷಂಟ್ಸ್ ಏನೆಲ್ಲ ಡೌಟ್ಸ್ ಇಟ್ಕೊಂಡಿರ್ತಾರೆ, ಆಮೇಲೆ ಯಾವ ತರ ಫೀಲ್ ಆಗ್ತಾರೆ ಅಂತ ಹೇಳ್ತೀರಾ? ಅವ್ರಿಗೆ ಎಷ್ಟೊಂದು ಜನ ಮಾನಸಿಕವಾಗಿ ಅವ್ರ ಮೂಗು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಇದು ಅವ್ರಿಗೆ ಕೆಲವರಿಗೆ ದಪ್ಪ ಕಾಣಿಸುತ್ತೆ, ಕೆಲವರಿಗೆ ಸಣ್ಣ ಕಾಣಿಸುತ್ತೆ, ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇದು ಮೂಗಿನ ಸರ್ಜರಿ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗ್ಬಹುದು ಅಂತ ತಪ್ಪು ತಿಳುವಳಿಕೆ ಇಟ್ಕೊಂಡಿರ್ತಾರೆ. ಇದು ಈಗ ಕ್ವೈಟ್ ಕಾಮನ್ ಸರ್ಜರಿ. ತುಂಬಾ ಯಂಗ್ ಜನರೇಷನ್ ಈ ಸರ್ಜರಿಗೆ ಒಳಗಾಗೋದ್ರಿಂದ ಅವ್ರಿಗೆ ಕಾಲೇಜ್ಗೆ ಹೋಗಕ್ಕಾಗಿರ್ಬೋದು, ಡೈಲಿ ರೋಟೀನ್ ಆಗಿರ್ಬೋದು, ಅದಕ್ಕೇನೆ ಎಫೆಕ್ಟ್ ಆಗಲ್ವಾ ಹೇಗೆ ಅಂತ? ಸೊ ಇದು ಡಿಪೆಂಡ್ ಆಗುತ್ತೆ ಏನೇನ್ ಮಾಡ್ತೀವಿ ಮೂಗ್ ಮೇಲೆ ಅಂತ. ಈಗ ಬರೀ ಕಾರ್ಟ್ಲೇಜು ಮತ್ತೆ ಮೈನರ್ ಮಾಡಿಫಿಕೇಶನ್ಸ್ ಮಾಡಿದ್ರೆ ಆಲ್ಮೋಸ್ಟ್ 1 ವೀಕ್ ಅಲ್ಲಿ ಅವರು ಹೋಗ್ಬೋದು. ಮತ್ತೆ ಈ ಆಸ್ಟ್ರೋಟಮಿ ಅನ್ನೋದನ್ನ ಮಾಡಿದ್ರೆ ಆಲ್ಮೋಸ್ಟ್ ಒಂದು 3 weeks ರೆಸ್ಟ್ ತಗೋಬೇಕಾಗತ್ತೆ. 3 weeks ನಂತರ ಅವ್ರ ಮಾಮೂಲಿ ಕೆಲಸಗಳು ಏನ್ ಬೇಕಾದ್ರೂ ಮಾಡಬಹುದು. ಓಕೆ, ಆಮೇಲೆ ಏನಾದ್ರು ಡಾಕ್ಟರ್ ಏನಾದ್ರು ಭೇಟಿ ಮಾಡೋಂಥದ್ದು, ಆಮೇಲೆ ಚಿಕಿತ್ಸೆ ತೆಗೆದುಕೊಳ್ಳುವಂಥದ್ದು, ಆಮೇಲೆ ಪ್ರಿಕಾಷನ್ಸ್ ಏನಾದ್ರು ತೆಗೆದುಕೊಳ್ಳುವಂಥದ್ದು, ಅದೇನಾದ್ರು ಬೇಕಾಗ್ತಾ ಇರತ್ತಾ ಅಂತ? ಇಲ್ಲ, ನಾವು ಯೂಶಲಿ ಒಂದು 5 ದಿನ ಆದ ನಂತರ ನಾವು ಹೊಲಿಗೆ ತೆಗಿತೀವಿ. ಹೊಲಿಗೆ ತೆಗೆದ ನಂತರ ಅದು ಓಪನ್ ರೈನೋಪ್ಲಾಸ್ಟಿ ಮಾಡಿದ್ರೆ, ಕ್ಲೋಸ್ ರೈನೋಪ್ಲಾಸ್ಟಿ ಮಾಡಿದ್ರೆ ಹೊಲಿಗೆ ತೆಗಿಯೋ ಅವಶ್ಯಕತೆ ಬರಲ್ಲ. ಮತ್ತೆ ಇದು ಹೊಲಿಗೆ ತೆಗೆದ ನಂತರ ನಾವು ಮತ್ತೆ 1 ತಿಂಗಳು ಬಿಟ್ಕೊಂಡು ಕರಿತೀವಿ, ಮತ್ತೆ ಒಂದು 3 ತಿಂಗಳು ನಂತರ ಕರಿತೀವಿ ಅಷ್ಟೇ. ಓಕೆ ಡಾಕ್ಟರ್, ರೈನೋಪ್ಲಾಸ್ಟಿ ಅನ್ನೋಂಥದ್ದು ಮೂಗಿನ ಶೇಪ್ ಸರಿ ಇಲ್ಲದೆ ಇರುವಂತವ್ರು ಎಂಥವ್ರು ಬೇಕಾದ್ರೂ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತೀರಾ. ಒಂದು 6 months
ಮನ್ಸಲ್ಲಿ ಏನಂತಂದ್ರೆ ಎಂತ ಕೆಟ್ಟ ಶೇಪ್ ಅಲ್ಲಿ ಇದ್ರು ಮೂಗು ಪರ್ಫೆಕ್ಟ್ ಸೈಜ್ ಮತ್ತೆ ಪರ್ಫೆಕ್ಟ್ ಆದಂತ ಒಂದು ಶೇಪ್ ಬಂದ್ಬಿಡುತ್ತೆ ಅಂತ ಹೇಳ್ತೀರಾ. ಇನ್ನು ಡಾಕ್ಟರ್, ಇವಾಗಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು, ಜೊತೆಗಿಂದ ಈಗಿನ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಇದರಿಂದ ಫೇಸ್ ಅನ್ನೋದೇನಂದ್ರೆ ಕಳಾಹೀನವಾಗ್ತಾ ಇದೆ. ಜೊತೆಗೆ ರಿಂಕಲ್ಸ್ ಆಗಿರ್ಬೋದು, ಆಮೇಲೆ ನೆರಿಗೆಗಳಾಗಿರ್ಬೋದು, ಆಮೇಲೆ ಸ್ಕಿನ್ ಎಲ್ಲಾನು ಒಂಥರ ಜೋತ್ ಬೀಳುವಂತದ್ದು ಸಮಸ್ಯೆ ಇವಾಗ 40 ನಂತರ ಅಲ್ಲ, ಇವಾಗ ಅದಕ್ಕೆ ಮುಂಚೆನೆ ಆಗ್ತಾ ಇದೆ. ಸೊ ಏನಿದಕ್ಕೆ ಮೇನ್ ರೀಸನ್ ಅಂತ ಹೇಳ್ತೀರಾ? ಇದು ಪ್ರಿಮೆಚ್ಯೂರ್ ಏಜಿಂಗ್ ಅಂತ ಹೇಳ್ತೀವಿ. ಇದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇಂದ ಆಗುವಂತದ್ದು. ಮತ್ತೆ ಏನಂದ್ರೆ ಕೆಲವರಿಗೆ ಜೆನೆಟಿಕಲಿ ಪ್ರಿಮೆಚ್ಯೂರ್ ಏಜಿಂಗ್ ಆಗುತ್ತೆ. ಸೊ ಅವ್ರಿಗೆ ಕೂಡ ಬೇಗ ಏಜಿಂಗ್ ಸೈನ್ಸ್ ಕಾಣಿಸ್ಕೊಳುತ್ತೆ. ಈ ಏಜಿಂಗ್ ಸೈನ್ಸ್ ಅಂದ್ರೆ ಈ ನರಿಗೆಗಳು ಕಾಣಿಸ್ಕೊಳ್ಳೋದು, ಮತ್ತೆ ಈ ಸ್ಕಿನ್ ಜೋತ್ ಬೀಳೋದು ಅಂತದೆಲ್ಲ. ಸೊ ಇದನ್ನು ತಡೆಗಟ್ಟಲು ನಾವು ಫೇಸ್ ಲಿಫ್ಟ್ ಸರ್ಜರಿ, ಇದನ್ನು ಪರಿಹರಿಸಲು ನಾವು ಫೇಸ್ ಲಿಫ್ಟ್ ಸರ್ಜರಿಯನ್ನು ಮಾಡಬೇಕಾಗಬಹುದು. ಓಕೆ, ಈ ಸರ್ಜರಿ ಸುಮಾರು ಎಂತ ಏಜ್ ನಿಂದ ಶುರುವಾಗುತ್ತೆ ಅಂತ ಹೇಳ್ತೀರಾ? ಯೂಶಲಿ ಇದು ಮಿಡ್ಲ್ ಏಜ್ ಅಂದ್ರೆ ಮಧ್ಯ ವಯಸ್ಸಿನವರು ಮತ್ತೆ ಎಲ್ಡರ್ಲಿ ಪೀಪಲ್ ಜಾಸ್ತಿ ಮಾಡಿಸ್ಕೊಳ್ಳೋದು. ಈಗಿನ ಕಾಲದಲ್ಲಿ ಈ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇಂದ ಸ್ವಲ್ಪ ಬೇಗನೆ ಏಜಿಂಗ್ ಫೀಚರ್ಸ್ ಬರುತ್ತೆ. ಈ ಯೂತ್ ಅಲ್ಲಿ ಇನ್ವರ್ಟೆಡ್ ಕೋನ್ ತರ ಇರುತ್ತೆ ಮುಖ, ಅದು ವಯಸ್ಸಾಗ್ತಾ ಆಗ್ತಾ ಏಜಿಂಗ್ ಫೀಚರ್ಸ್ ಆಗಿ ರೆಕ್ಟಾಂಗ್ಯುಲರ್ ಬಾಕ್ಸ್ ಟೈಪ್ ಆಗೋಗುತ್ತೆ ಫೇಸ್. ಸೊ ಇದು ಚೆನ್ನಾಗಿ ಕಾಣಿಸ್ಕೋಬೇಕು, ಎಷ್ಟೊಂದು ಜನ ಬರ್ತಾರೆ. ಸೊ ಅವ್ರಿಗೆ ನಾವು ಫೇಸ್ ಲಿಫ್ಟ್ ಸರ್ಜರಿ ಮಾಡಿ ಮತ್ತೆ ಯೌವನದ ಹುರುಪು ಬರುವಂತೆ ಮಾಡ್ತೇವೆ. ಓಕೆ, ಇವಾಗ ಸುಮಾರು ಟ್ರೀಟ್ಮೆಂಟ್ಸ್ ಇದೆ. ಇವಾಗ ಇದು ಜೋತ್ ಬಿದ್ದಿರೋಂತ ಸ್ಕಿನ್ಗೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಅದು ಇದು ಅಂತಿಲ್ಲ. ಸೊ ಆ ಬೊಟಾಕ್ಸ್ ಟ್ರೀಟ್ಮೆಂಟ್ಗೂ ಫೇಸ್ ಲಿಫ್ಟಿಂಗ್ ಟ್ರೀಟ್ಮೆಂಟ್ಗೂ ಏನ್ ವ್ಯತ್ಯಾಸ, ಏನ್ ಡಿಫ್ರೆನ್ಸ್? ಈ ಬೊಟಾಕ್ಸ್ ಏನ್ ಮಾಡುತ್ತೆ, ಈ ರಿಂಕಲ್ಸ್ ಕರೆಕ್ಷನ್ ಗೆ ಮಾಡೋದು. ಅದು ಎಫೆಕ್ಟ್ ಓನ್ಲಿ 6 months. ಸೊ ಆಫ್ಟರ್ 6 months ಮತ್ತೆ ಬೊಟಾಕ್ಸ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಟೆಂಪರರಿ. ಮತ್ತೆ ಬೊಟಾಕ್ಸ್ ಸರ್ಟನ್ ಇಂಡಿಕೇಶನ್ಸ್ ಇರುತ್ತೆ. ಮೇಲ್ಗಡೆ ರಿಂಕಲ್ಸ್ ಇರುತ್ತಲ್ಲ, ಫೋರ್ಹೆಡ್ ರಿಂಕಲ್ಸ್, ಅದಕ್ಕೆ ನಾವು ಬೊಟಾಕ್ಸ್ ಯೂಸ್ ಮಾಡ್ತೀವಿ. ಮತ್ತೆ ಕಣ್ಣಿನ ಹೊರಭಾಗದಲ್ಲಿ ಇರೋ ರಿಂಕಲ್ಸ್ ಯೂಸ್ ಮಾಡ್ತೀವಿ. ಬಟ್ ಜಾಸ್ತಿ ಈ ಮುಖದ ಮೇಲೆ ಬರೋ ರಿಂಕಲ್ಸ್ಗೆಲ್ಲ ಫೈನಲ್ ಸರ್ಜರಿ ಅಂದ್ರೆ ಫೇಸ್ ಲಿಫ್ಟ್ ಸರ್ಜರಿ ಇಸ್ ದ ಫೈನಲ್ ಗೋಲ್ಡ್ ಸ್ಟ್ಯಾಂಡರ್ಡ್. ಓಕೆ, ಇವಾಗ ಫೇಸ್ ಲಿಫ್ಟ್ ಸರ್ಜರಿ ಹೇಳಿದ್ರಲ್ಲ, ಸೊ ಇದು ನಂತರ ಮಧ್ಯ ವಯಸ್ಸಿನವ್ರು ಹೆಚ್ಚಾಗಿ ಮಾಡ್ತೀರಾ ಅಂತ ಹೇಳ್ತಾ ಇದ್ರೆ, ಈ ಸರ್ಜರಿ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಇದು ಫೇಸ್ ಲಿಫ್ಟ್ ಸರ್ಜರಿ ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ಸ್ಟ್ಯಾಂಡರ್ಡ್ ಫೇಸ್ ಲಿಫ್ಟ್ ಸರ್ಜರಿಯಲ್ಲಿ ಏನ್ ಮಾಡ್ತೀವಿ, ನಾವು ಕಿವಿಯ ಮೇಲ್ಭಾಗದಿಂದ ಇನ್ಸಿಷನ್ ತಗೊಂಡು ಕಿವಿಯ ಜಸ್ಟ್ ಮುಂಭಾಗದಲ್ಲಿ ಬಂದ್ಬಿಟ್ಟು ಕಿವಿ ಹಿಂಭಾಗದ ತನಕ ಇನ್ಸಿಷನ್ ಹಾಕ್ಬಿಟ್ಟು ಸ್ಕಿನ್ ಫ್ಲಾಪ್ ರೇಸ್ ಮಾಡಿಬಿಟ್ಟು ಸ್ಮ್ಯಾಶ್ ಲೇಯರ್ ಅಂತ ಬರುತ್ತೆ, ಸೂಪರ್ಫಿಷಿಯಲ್ ಮಸ್ಕ್ಯುಲೋ ಅಪೊನೆಂಟಿಕ್ ಲೇಯರ್ ಅಂತ, ಅದನ್ನು ನಾವು ಮತ್ತೆ ಸ್ಟ್ರೆಂಥನ್ ಮಾಡ್ತೀವಿ. ಯಾಕಂದ್ರೆ ಅದು ಸ್ಯಾಗ್ ಆಗ್ತಾ ಇರುತ್ತೆ, ಅದನ್ನು ಮತ್ತೆ ಸ್ಟ್ರೆಂಥನ್ ಮಾಡಿ ಪ್ಲೈಕೇಟ್ ಮಾಡಿ ನಾವು ಸರಿ ಮಾಡ್ತೀವಿ. ಮತ್ತೆ ಈ ಜೋತ್ ಬಿದ್ದಿರೋ ಸ್ಕಿನ್ ಅನ್ನು, ಚರ್ಮವನ್ನು ನಾವು ಎಕ್ಸ್ಟ್ರಾ ಸ್ಕಿನ್ ಯಾವ್ದಿರುತ್ತೆ ಅದನ್ನು ತೆಗೆದು ಸರಿ ಮಾಡಿಸ್ತೇವೆ. ಇದು ಸ್ಟ್ಯಾಂಡರ್ಡ್ ರೈನೋಪ್ಲಾಸ್ಟಿ. ಇನ್ ಕೆಲವರಿಗೆ ತುಂಬಾ ಕಡಿಮೆ ಚೇಂಜಸ್ ಇರುತ್ತೆ, ಅಂದ್ರೆ ಅಷ್ಟು ಏಜಿಂಗ್ ಫೀಚರ್ಸ್ ಬಂದಿರಲ್ಲ, ಅವ್ರಿಗೆ ಶಾರ್ಟ್ ಸ್ಕಾರ್ ಮೆಥಡ್ ಅಂತ ಹೇಳ್ತೀವಿ. ಇದು ಬರೀ ಕಿವಿ ಮುಂಭಾಗದಲ್ಲಿ ಇನ್ಸಿಷನ್ ಹಾಕ್ಬಿಟ್ಟು ಮಾಡ್ತೇವೆ. ಇನ್ನೊಂದು ಮ್ಯಾಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮಿನಿಮಲ್ ಆಕ್ಸೆಸ್ ಕ್ರೇನಿಯಲ್ ಸಸ್ಪೆನ್ಷನ್ ಅಂತ. ಅದರಲ್ಲಿ ಕೂಡ ಈ ಸ್ಟಿಚಸ್ ಹಾಕ್ಬಿಟ್ಟು ಈ ಸ್ಮ್ಯಾಶ್ ಲೇಯರ್ ಅನ್ನು ಮೇಲ್ಗಡೆ ತಗೊಂಡು ಹಿಚ್ ಮಾಡ್ತೀವಿ. ಓಕೆ, ಇದರ ಎಫೆಕ್ಟ್ ಸುಮಾರು ಅಂದ್ರೆ ಇವಾಗ ಲೈಫ್ ಲಾಂಗ್ ಇರುತ್ತಾ, ಏನು ಒಂದ್ಸತಿ ಮಾಡಿಸ್ಕೊಂಡ್ರೆ ಸಾಕ, ಹೇಗೆ ಅಂತ? ಜನರಲಿ ಇದು ಮಿಡ್ಲ್ ಏಜ್ ಮತ್ತೆ ಎಲ್ಡರ್ಲಿ ಮಾಡೋದ್ರಿಂದ ಆಲ್ಮೋಸ್ಟ್ ಲೈಫ್ ಲಾಂಗ್ ಅಂತ ಹೇಳ್ಬೋದು. ಬಟ್ ಇದ್ರ ಎಫೆಕ್ಟ್ ಯೂಶಲಿ ಅರೌಂಡ್ 10 to 15 years ಇರುತ್ತೆ. ಓಕೆ ಡಾಕ್ಟರ್, ನಿಮ್ ಜೊತೆ ಮತ್ತಷ್ಟು ಚರ್ಚೆನ ನಾನು ಈ ಫೇಸ್ ಲಿಫ್ಟ್ ಸರ್ಜರಿ ಬಗ್ಗೆ ಮುಂದುವರಿಸ್ತೀನಿ. ಬನ್ನಿ ಈಗ ಮತ್ತೊಂದು ಟಿಪ್ ಅನ್ನ ನೋಡೋಣ. ಆರೋಗ್ಯವಂತ ತ್ವಚೆ ಬಯಸುವವರು ವಿಟಮಿನ್ ಎ, ಸಿ ಮತ್ತು ಇ ಅಂಶ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಈಗ ಚಿಕ್ಕ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಪ್ರತಿಷ್ಠಿತ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ಡಾಕ್ಟರ್ ಚೇತನ್ ಸತೀಶ್ ಅವರೇ, ಸುಮಾರು ವಿಷಯಗಳನ್ನ ಹೇಳ್ತಾ ಇದ್ರಿ. ಇವಾಗ ರೈನೋಪ್ಲಾಸ್ಟಿ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಫೇಸ್ ಲಿಫ್ಟ್ ಸರ್ಜರಿ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇವಾಗ ಈ ಫೇಸ್ ಲಿಫ್ಟ್ ಸರ್ಜರಿನ ಮಧ್ಯ ವಯಸ್ಕರು ಮಾಡಿಸ್ಕೊಳ್ತಾರೆ ಅಂತ ಹೇಳಿದ್ರು. ಸುಮಾರು ಅಂದ್ರೆ ಇವಾಗ ಕಡಿಮೆ ಸಮಸ್ಯೆ ಇರೋ ಅಂದ್ರೆ ಸ್ವಲ್ಪ ಜೋತ್ ಬಿದ್ದಿರುವಂತ ಪರವಾಗಿಲ್ಲ, ಸ್ಕಿನ್ ಎಂಥ ಸ್ಥಿತಿಯಲ್ಲಿದ್ದವ್ರು ಈ ಸರ್ಜರಿ ಮಾಡಿಸ್ಕೊಳ್ಳೇಬೇಕು, ಎಂತೆಂತ ಅವ್ರು ಬರ್ತಾರೆ ಅಂತ ಹೇಳ್ತೀರಾ ನೀವು? ಯೂಶಲಿ ಇದು ಹೇಳ್ದಂಗೆ ಜಾಸ್ತಿ ವ್ರಿಂಕಲ್ಸ್ ಇರೋರಿಗೆ ಮತ್ತೆ ಈ ತುಂಬಾ ರೆಕ್ಟಾಂಗ್ಯುಲರ್ ಬಾಕ್ಸ್ ಟೈಪ್ ಫೇಸ್ ಆಗೋಗಿರುತ್ತೆ, ಅಂತವರು ಈ ಜಾಸ್ತಿ ಸರ್ಜರಿ ಮಾಡಿಸ್ಕೋತಾರೆ. ಮತ್ತೆ ಇದು ಫೇಸ್ ಲಿಫ್ಟ್ ಸರ್ಜರಿ ಮುನ್ನ ನಾವು ಅವ್ರಿಗೆ ಹೈಪರ್ ಟೆನ್ಷನ್ ಇರಬಾರ್ದು, ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗಿರಬೇಕು. ಯಾಕಂದ್ರೆ ಇದು ಹೈಪರ್ ಟೆನ್ಷನ್ ಇದ್ರೆ, ಅಂದ್ರೆ ರಕ್ತದ ಒತ್ತಡ ಕಾಯಿಲೆ ಇದ್ರೆ ಅದು ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ತಡೆಗಟ್ಟಲು ಆಂಟಿ ಹೈಪರ್ ಟೆನ್ಸಿವ್ಸ್ ಕೊಡಬೇಕಾಗುತ್ತೆ. ಮತ್ತೆ ಕೆಲವರಿಗೆ ಈ ಆಂಟಿ ಪ್ಲೇಟ್ಲೆಟ್ ಡ್ರಗ್ಸ್ ಇರುತ್ತೆ, ಅಂದ್ರೆ ಈ ಆಸ್ಪಿರಿನ್ ಅಂತವರು ತಗೋತಾ ಇರ್ತಾರೆ, ಅದನ್ನು ಅವರು 15 days ಮುಂಚೆ ನಿಲ್ಲಿಸಬೇಕಾಗುತ್ತೆ. ಮತ್ತೆ ಈ ಧೂಮಪಾನ ಮಾಡೋದು ಒಂದು 15 ದಿನ ಮುಂಚೆ ನಿಲ್ಲಿಸಬೇಕಾಗುತ್ತೆ ಸರ್ಜರಿ. ಇವಾಗ ಏನೇನು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಾಗತ್ತೆ ಈ ಸರ್ಜರಿ ಮಾಡಿಸ್ಕೊಳ್ಳುವಂತವ್ರು ಅಂತ ಹೇಳ್ತೀರಾ?
ಅದೇ ಇದು ಧೂಮಪಾನ ಮಾಡಿಸ್ಕೊಳ್ಳೋದು, ಧೂಮಪಾನ ಮಾಡ್ತಾ ಇದ್ರೆ ಒಂದು 15ರಿಂದ 1 ತಿಂಗಳು ಮಾಡಿಸ್ಕೋಬಾರ್ದು, ತಗೋತಾ ಇರಬಾರ್ದು. ಮತ್ತೆ ಏನಂದ್ರೆ ಈ ಡ್ರಗ್ಸ್ ಆಸ್ಪಿರಿನ್ ಎಲ್ಲ ಒಂದು 15 ದಿನ ಮುಂಚೆ ನಿಲ್ಲಿಸಬೇಕಾಗುತ್ತೆ. ಮತ್ತೆ ಇದು ಕೂಡ ಏನಾದ್ರು ಡೇ ಕೇರ್ ಸರ್ಜರಿನ, ಇದು ತುಂಬಾ ಪ್ರೊಸೀಜರ್ಸ್ ಏನಾದ್ರು ಇರುತ್ತಾ ಇದರಲ್ಲಿ? ಇದು ಫೇಸ್ ಲಿಫ್ಟ್ ಸರ್ಜರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 3 ದಿನ ಇರಬೇಕಾಗುತ್ತೆ ಹಾಸ್ಪಿಟಲ್ ನಲ್ಲಿ. ಮತ್ತೆ ಆಪರೇಷನ್ ಆದ ನಂತರ ಇದು ಒಂದು ಬ್ಯಾಂಡೇಜ್ ಹಾಕಿರ್ತೀವಿ, ಒಂದು 3 ದಿನ ಇರುತ್ತೆ. ಮತ್ತೆ ಇದು ಸೂಚರ್ಸ್ ಎಲ್ಲ, ಹೊಲಿಗೆ ಎಲ್ಲ ಆಲ್ಮೋಸ್ಟ್ ಒಂದು 1 ವೀಕ್ ಅಲ್ಲಿ ತೆಗಿತೀವಿ. ಮತ್ತೆ ಡ್ರೈನ್ಸ್ ಇರುತ್ತೆ, ಅದು ರಕ್ತ ಹೆಮೆಟೋಮಾ ಆಗಬಾರ್ದು ಅಂತ. ಆ ಡ್ರೈನ್ಸ್ ಅನ್ನು ಕೂಡ ನಾವು 24ರಿಂದ 48 ಗಂಟೆಯಲ್ಲಿ ತೆಗಿತೇವೆ. ಮತ್ತೆ ಈ ಫೇಸ್ ಲಿಫ್ಟ್ ಮಾಡಿದಂತ ಪೇಷಂಟ್ಸ್ಗೆ ನಾವು ಪೇನ್ ಕಿಲ್ಲರ್ ಮತ್ತೆ ಆಂಟಿಬಯೋಟಿಕ್ 1 ವಾರ ಕೊಡ್ತೇವೆ. ಮತ್ತೆ ಇವರು ಸನ್ ಎಕ್ಸ್ಪೋಜರ್ ಅಂದ್ರೆ ಈ ಸೂರ್ಯನ ಕಿರಣಗಳಿಗೆ ಒಂದು 3 ತಿಂಗಳು ಹೋಗಬಾರ್ದು ಅಂತ ಹೇಳ್ತೇವೆ. ಓಕೆ, ಈ ಚಿಕಿತ್ಸೆಗೆ ಒಳಗಾಗುವಂತವರು ಎಂತವರು ಅಂತ ಹೇಳ್ತೀರಾ? ಯೂಶಲಿ ಏನಂದ್ರೆ ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರು ಅಥವಾ ಸಾಮಾನ್ಯದವರು ಕೂಡ ಇವಾಗ ಏನಾದ್ರು ಮಾಡಿಸ್ಕೊಳ್ಳೋದುಂಟ ಈ ಚಿಕಿತ್ಸೆಗಳನ್ನ, ಹೇಗೆ ಅಂತ ಹೇಳ್ತೀರಾ? ಈಗ ಈ ಫೇಸ್ ಲಿಫ್ಟ್ ಸರ್ಜರಿ ಆಗೋದು ಜಾಸ್ತಿ ಈ ಫಿಲಂ ಆಕ್ಟರ್ಸ್ ಮತ್ತೆ ಹೈ ಕ್ಲಾಸ್ ಪೀಪಲ್ ಇರ್ತಾರಲ್ಲ ಅವ್ರಿಗೆ. ಯಾಕಂದ್ರೆ ಡೈಲಿ ಅವ್ರ ಆಫೀಸ್ ನಲ್ಲಿ ಮತ್ತೆ ಬೇರೆ ಇಂಟರಾಕ್ಷನ್ಸ್ ಅಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂತ ಮಾಡಿಸ್ಕೋತಾರೆ. ಬಟ್ ನನ್ಗನ್ಸುತ್ತೆ ಎಲ್ಲರೂ ಮಾಡಿಸ್ಕೋಬಹುದು. ಇದು ಎಲ್ಲಾ ರೀತಿಯ ವರ್ಗದವರು ಮಾಡಿಸ್ಕೋಬಹುದು. ಯಾಕಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ, ಆಮೇಲೆ ಮತ್ತೆ ಯೌವನದ ಹುರುಪು ಬರುತ್ತೆ ಅವ್ರಿಗೆ. ಓಕೆ ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಈ ತರ ಅಂದ್ರೆ ಇವಾಗ ಸ್ಕಿನ್ ಬೇಗ ಅಂತಂದ್ರೆ ಇವಾಗ ಏಜಿಂಗ್ ಇವಾಗ 40 ಇಯರ್ಸ್ ಆದ್ಮೇಲೆ ಅಂದಿರಾ ಬೇಗ ಜೋತ್ ಬೀಳುತ್ತಲ್ಲ, ಆಮೇಲೆ ನೆರಿಗೆಗಳು ಸಣ್ಣ ವಯಸ್ಸಿನಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇಂಥ ಸರ್ಜರೀಸ್ ಅಂದ್ರೆ ಇವಾಗ ಕಡಿಮೆ ಏಜ್ನವರು ಕೂಡ ಏನಾದ್ರು ಮಾಡಿಸ್ಕೊಳ್ಬಹುದಾ, ಹೇಗೆ ಅಂತ? ತುಂಬಾ ಕಡಿಮೆ ಅಂದ್ರೆ ಯೂಶಲಿ ಅರೌಂಡ್ 30 to 40 ಇಯರ್ಸ್ ಅಲ್ಲಿ ಪೇಷಂಟ್ಸ್ ಬರ್ತಾರೆ. ಈ ಪ್ರಿಮೆಚ್ಯೂರ್ ಏಜಿಂಗ್ ಫೀಚರ್ಸ್ ಕೆಲವರಲ್ಲಿ ಜೆನೆಟಿಕಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ ಬೇಗ ಏಜಿಂಗ್ ಆಗಿರುತ್ತೆ, ಅಂತವರು ಸ್ವಲ್ಪ ಬೇಗನೆ ಬರ್ತಾರೆ. ಅದರ್ವೈಸ್ ಯೂಶಲಿ ಮಿಡ್ಲ್ ಏಜ್ಡ್ ಮತ್ತೆ ಎಲ್ಡರ್ಲಿ ಪೀಪಲ್ ಫೇಸ್ ಲಿಫ್ಟ್ ಸರ್ಜರಿಗೆ ಬರುತ್ತೆ. ಓಕೆ, ಇವಾಗ ಹೆಚ್ಚೇನಂದ್ರೆ ಸಮಸ್ಯೆ ಆಗಿದ್ರೆ ಅಂದ್ರೆ ಇವಾಗ ಇವಾಗ ಇರೋ ತೊಂದರೆಗಿಂತ ಏನಂದ್ರೆ ಮತ್ತಷ್ಟು ತೊಂದರೆ ಏನಾದ್ರು ಜಟಿಲವಾಗಿದ್ರೆ ಇವಾಗ ಈ ಒಂದು ಫೇಸ್ ಲಿಫ್ಟ್ ಸರ್ಜರಿ ಜೊತೆಗೆ ಬೇರೆ ಏನಾದ್ರು ಸರ್ಜರೀಸ್ ಏನಾದ್ರು ಅಳವಡಿಸಿಕೊಳ್ಳೋದುಂಟ, ಹೇಗೆ ಅಂತ? ಇದು ಕೆಲವರಲ್ಲಿ ಈ ಕಣ್ಣಿನ ಕೆಳಭಾಗದಲ್ಲಿ ಕೊಬ್ಬು ತುಂಬಿಕೊಂಡಿರುತ್ತೆ, ಅವ್ರಿಗೆ ಬ್ಲೆಫರೋಪ್ಲಾಸ್ಟಿ ಸರ್ಜರಿ ಮಾಡಬೇಕಾಗುತ್ತೆ. ಇನ್ ಕೆಲವರಲ್ಲಿ ಹುಬ್ಬು ಯಾವ್ದು ಹೇಳ್ತೀವಿ, ಐಬ್ರೋ ಅಂತ ಹೇಳ್ತೀವಿ, ಅದು ಕೆಳಗಡೆ ಬಂದ್ಬಿಟ್ಟಿರುತ್ತೆ ವಯಸ್ಸಾಗ್ತಾ ಅವ್ರಿಗೆ ಬ್ರೌ ಲಿಫ್ಟ್ ಮಾಡಬೇಕಾಗುತ್ತೆ. ಇನ್ ಕೆಲವರಲ್ಲಿ ಕೊಬ್ಬಿನ ಅಂಶ ಮುಖದಲ್ಲಿ ಬೇರೆ ಬೇರೆ ಕಡೆ ಆಗಿರುತ್ತೆ, ಅವ್ರಿಗೆ ಲೈಪೋಸೆಕ್ಷನ್ ಮಾಡಬೇಕಾಗುತ್ತೆ. ಕೆಲವರು ಇದು ದವಡೆ ಒಳಗಡೆ ಅನ್ಸುತ್ತೆ ಅವ್ರಿಗೆ, ಸೊ ಅವ್ರಿಗೆ ಚಿನ್ ಇಂಪ್ಲಾಂಟ್ ಮಾಡಬೇಕು. ಇವೆಲ್ಲ ಸರ್ಜರೀಸು ಫೇಸ್ ಲಿಫ್ಟ್ ಜೊತೆಗೆ ಎಷ್ಟೋ ಸರಿ ಮಾಡ್ತೀವಿ ನಾವು. ಓಕೆ ಡಾಕ್ಟರ್, ಇನ್ನು ಇವಾಗ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಹೆಚ್ಚಾಗಿ ಏನಂದ್ರೆ ಈ ಮೂಗ್ ಸರ್ಜರೀಸ್ ಅನ್ನ ನೀವು ಹೇಳ್ತಾ ಇರಲ್ಲ, ರೈನೋಪ್ಲಾಸ್ಟಿ ಚಿಕಿತ್ಸೆಗಳು ಹೆಚ್ಚಾಗತ್ತಾ ಅಥವಾ ಈ ಒಂದು ಫೇಸ್ ಲಿಫ್ಟ್ ಸರ್ಜರೀಸ್ಗೆ ಹೆಚ್ಚು ಜನ ಬರ್ತಾರ, ಹೇಗೆ? ಈಗ ಜಾಸ್ತಿ ನೋಸ್ ಜಾಬ್ ಅಂದ್ರೆ ಈ ರೈನೋಪ್ಲಾಸ್ಟಿಗೆ ಜಾಸ್ತಿ ಪೇಷಂಟ್ಸ್ ಬರ್ತಾರೆ, ಇನ್ನು ಫೇಸ್ ಲಿಫ್ಟ್ ಅಷ್ಟು ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಓಕೆ ಡಾಕ್ಟರ್, ಇನ್ನು ಕೊನೆಯಲ್ಲಿ ಇವಾಗ ಈ ರೈನೋಪ್ಲಾಸ್ಟಿ ಮತ್ತೆ ಫೇಸ್ ಲಿಫ್ಟ್ ಚಿಕಿತ್ಸೆ ಬಗ್ಗೆ ಜನರಿಗೆ ಏನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ಇದು ರೈನೋಪ್ಲಾಸ್ಟಿ ಮಾಡೋದ್ರಿಂದ, ನೋಸ್ ಜಾಬ್ ಮಾಡೋದ್ರಿಂದ ಎಷ್ಟೊಂದು ಜನಕ್ಕೆ ಅವ್ರಿಗೆ ಮೂಗು ಚೆನ್ನಾಗಿಲ್ಲ ಅಂತ ಒಂದು ಕೊರಗಿರುತ್ತೆ, ಮತ್ತೆ ಅವ್ರ ಕಾನ್ಫಿಡೆನ್ಸ್ ಇರಲ್ಲ. ಯಾವಾಗ ನೋಡಿದ್ರು ಕನ್ನಡಿ ಮುಂದೆ ಹೋಗೋದು, ಚೆನ್ನಾಗಿಲ್ಲ ಮೂಗು ಅಂತ ಅವ್ರಿಗೆ ಒಂದು ಮಾನಸಿಕವಾಗಿ ಇದಾಗಿಬಿಟ್ಟಿರುತ್ತೆ. ಸೊ ಇದು ರೈನೋಪ್ಲಾಸ್ಟಿ ಮಾಡ್ಕೊಂಡ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತೆ ಮೂಗು ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಅವ್ರಿಗೆ ಎಲ್ಲ ಅವರು ಇಂಟ್ರಾಕ್ಷನ್ಸ್ ವಿತ್ ಪೀಪಲ್ ಬೆಟರ್ ಆಗುತ್ತೆ. ಸೊ ಆದ್ರಿಂದ ಇದು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ್ರಿಂದ ಇವ್ರಿಗೆಲ್ಲ ಇದು ಒಂದು ಪರಿಹಾರ. ಓಕೆ, ಇನ್ ಮುಂದೆ ಹಾಗಾದ್ರೆ ಮೂಗ್ ಚೆನ್ನಾಗಿಲ್ಲಪ್ಪ ಅಂತ ಕೊರಗೋ ಅವಶ್ಯಕತೆ ಇಲ್ಲ. ರೈನೋಪ್ಲಾಸ್ಟಿ ಚಿಕಿತ್ಸೆನ ಖಂಡಿತ ಮಾಡಿಸ್ಕೋಬಹುದು, ಎಲ್ಲಾ ವರ್ಗದವರೆಗೂ ನಿಲ್ಕುವಂತ ಚಿಕಿತ್ಸೆ ಅನ್ನಂತ ಮಾತನ್ನ ಹೇಳ್ತೀರಾ ಡಾಕ್ಟರ್. ಇಲ್ಲಿವರೆಗೂ ಬಂದು ಕಾಸ್ಮೆಟಿಕ್ ಸರ್ಜರೀಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ತಮಗೆ ಧನ್ಯವಾದ. ಧನ್ಯವಾದ. ಮೂಗ್ ಚೆನ್ನಾಗಿಲ್ಲಪ್ಪ ಅಂತ ಮೂಗ್ ಮುಚ್ಕೊಂಡು ಓಡಾಡುವಂತ ಸ್ಥಿತಿ ಬೇಡ. ಮೂಗಿನ ಆಕಾರ ಕೆಟ್ಟಾಗಿದೆ ಅಂತ ಅದನ್ನೇ ಮನಸ್ಸು ಕಚ್ಕೊಂಡು ಕೊರಗುವಂತ ಅವಶ್ಯಕತೆನೂ ಇಲ್ಲ. ಇನ್ನು ಮುಖದ ಚರ್ಮ ಇಳೆ ಬಿದ್ದಿದೆ, ನೆರಿಗೆಗಳು ಮುಖವನ್ನ ಆವರಿಸಿದೆ ಅಂತ ನೀವು ಚಿಂತೆ ಮಾಡೋ ಸ್ಥಿತಿನೂ ಬೇಡ. ನಿಮ್ಮ ಸಮಸ್ಯೆಯ ಬಗ್ಗೆ ನುರಿತ ಕಾಸ್ಮೆಟಿಕ್ ಸರ್ಜನ್ ಬಳಿ ಸಮಾಲೋಚನೆ ಮಾಡಿ ಸೂಕ್ತ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಸಮಸ್ಯೆಯಿಂದ ಖಂಡಿತ ಹೊರಬರಬಹುದು, ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಬಹುದು. ಇನ್ನು ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಚೇತನ್ ಸತೀಶ್ ಅವರನ್ನ ನೀವು ಭೇಟಿ ಮಾಡಬೇಕು ಅಂದ್ರೆ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗಳನ್ನ ನೋಟ್ ಮಾಡ್ಕೊಳ್ಳಿ. 9481243187 9686888585.
ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಲೇಡೀಸ್ ಕ್ಲಬ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನನ್ನ ನಿಮ್ಮ ಭೇಟಿ. ಅಲ್ಲಿವರೆಗೆ ನಮಸ್ಕಾರ.